ಆಸ್ಪತ್ರೆಯ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಹಿರಿಯರೇ, ಸ್ನೇಹಿತರೇ, ಶ್ರದ್ಧೆಯ ತಾಯಂದಿರು, ಬಹಳ ವಿಶೇಷವಾಗಿ ಶ್ರೀಧರ್ ಅವರು, ವಿಜಯ ಕುಟುಂಬದವರು, ಮೇಡಮ್ ಅವರು ಬಹಳ ಅತ್ಯುತ್ತಮವಾದಂತ ಹಾಸ್ಪಿಟ್ಲ್ ಜೊತೆಯಲ್ಲಿ ಅವ್ರ ತಂಡ ಒಂದ್ ರೀತಿ ಕಲ್ಪವೃಕ್ಷ ಅಂದ್ರೆ ತಪ್ಪಾಗಲ್ಲ. ಎಲ್ಲ ಡಾಕ್ಟರ್ಗಳ ಕುಟುಂಬ ಶ್ರೀಧರ್ ಅವರು ಇಟ್ಕೊಂಡಿರೋದ್ರಿಂದ ನಮ್ಗೊಂಥರ ಹೆಮ್ಮೆ ತರುವಂತ ಕೆಲಸ ಆಸ್ಪತ್ರೆಯನ್ನ ಮಾಡಿದ್ದಾರೆ. ನನಗೆ ಡಾಕ್ಟ್ರು ಬಂದು ಆಸ್ಪತ್ರೆಯನ್ನ ಹೀಗೆ ಆಗಿ ಅಂತ ನಾನು ಹೇಳಿದೆ, ಡಾಕ್ಟ್ರೇ ಹೊಡೆದ್ಬಿಟ್ಟು ಸ್ಟೇಷನ್ಗೆ ಹೋಗ್ಬೇಕು, ಹೊಡಿದಿರೇ ಸ್ಟೇಷನ್ಗೆ ಹೋಗಿ ಕೇಳಿದ್ರೆ ಬಿಡ್ತಾರ, ನೀವು ಮಾಡಿ, ನಾನು ಇದ್ದೀನಿ ಅಂತೇಳಿ ಭಾಳ ಪ್ರೀತಿಯಿಂದ ಹೇಳಿದೆ. ಭಾಳ ಈಗ ತಾನೇ ಆರೋಗ್ಯದ ಬಗ್ಗೆ ಮಾತಾಡಿ ಹೋದಂಥ ಲೋಕಸಭಾ ಸದಸ್ಯರಂತ ಮಂಜುನಾಥ್ ಸಾಹೇಬರು ಭಾಳ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ. ನಮ್ಮೆಲ್ಲರ ನಿಮ್ಮೆಲ್ಲರ ಭಾರತ ದೇಶದ ಯುವ ಮೋರ್ಚಾದ ಅಧ್ಯಕ್ಷರು, ಲೋಕಸಭಾ ಸದಸ್ಯರಂತ ತೇಜಸ್ವಿ ಅವರೇ ಭಾಳ ಆತ್ಮೀಯವಾಗಿ ಜೊತೆಯಲ್ಲಿ ಕೆಲಸ ಮಾಡ್ತಿರೋಂಥ ರಮೇಶ್ ರಾಜು ಅವರೇ ಕಾರ್ಪೊರೇಟರ್ ಆಗಿದ್ದವ್ರೆ, ಮತ್ತು ಮತ್ತೊಬ್ಬರು ಕಾರ್ಪೊರೇಟರ್ ಆಗಿಂತ ಹನುಮಂತಯ್ಯನವರೇ ಭಾಳ ಎಲ್ಲ ರೀತಿ ಹೇಗಿರಬೇಕು ಆರೋಗ್ಯದ ಬಗ್ಗೆ ಅಂತೇಳಿ ನಮ್ಮ ತೇಜಸ್ವಿ ಸಾಹೇಬರು ಭಾಳ ಸಂತೋಷವಾಗಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಅವರು ನಮ್ಮ ಭಾರತ ದೇಶದಲ್ಲಿ ಮಂತ್ರಿ ಆದರೆ ದೇಶಕ್ಕೆ ಭಾಳ ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಇವತ್ತು ತಾವೆಲ್ಲ ನೋಡ್ತಿದ್ದೀವಿ, ಇವತ್ತಿನ ದಿನ ಹಾಸ್ಪಿಟ್ಲು ಎಲ್ಲ ಒಂಥರ ದೊಡ್ಡ ದೊಡ್ಡ ಮಲ್ಟಿಪ್ಲೈ ಹಾಸ್ಪಿಟ್ಲುಗಳು ತುಂಬ ಹೈಟೆಕ್ ಆಗಿದೆ. ಏನು ಹೋದ ತಕ್ಷಣ ಒಳ್ಳೆ ದೊಡ್ಡ ಹಾಲ್ ಇರುತ್ತೆ, ರಿಸೆಪ್ಷನ್ ಎಲ್ಲ ಜೋರಾಗಿ ಮಾಡಿ ಅದರ ಭಾರವನ್ನೆಲ್ಲ ಪೇಷಂಟಿನ ತಲೆ ಮೇಲೆ ಹಾಕ್ತಾರೆ. ಅಲ್ಲೂ ಇದೇ ಡಾಕ್ಟ್ರೆ, ಅಲ್ಲೂ ಇದೇ ಕುಟುಂಬದಂಥ ಡಾಕ್ಟ್ರುಗಳು ಅಲ್ಲಿ ಟ್ರೀಟ್ಮೆಂಟನ್ನು ಮಾಡ್ತಾರೆ. ಕೆಲವು ಸತಿ ಏನು ಮಾಡಲಿಕ್ಕಾಗಲ್ಲ. ನಮ್ಮ ಡಾಕ್ಟ್ರ್ ಹೇಳಿದ್ರು BMW ಕಾರ್ ಅಂತ. ಆ BMW ಕಾರಲ್ಲಿ ಈ BMW ಕಾರ್ ತೊಗೊಂಡವರು ಟ್ರಾಫಿಕ್ಕೆಲ್ಲ ಅಲ್ಲೇ ಇರಬೇಕಾಗ್ತದೆ. ನಮ್ಮಲ್ಲಿ ಆರ್ಡಿನರಿ ಟಾಟಾ ಕಾರಲ್ಲಿ ಹೋದ್ರು ಟ್ರಾಫಿಕ್ ಬಂದರೆ ಅಲ್ಲೇ ಇರಬೇಕಾಗ್ತದೆ. ಅದರಿಂದ ಡಾಕ್ಟರ್ ಸಾಹೇಬರು ಭಾಳ ಒಳ್ಳೆ ರೀತಿಯಲ್ಲಿ ಭಾಳ ಒಳಗಡೆ ಇಂಟೀರಿಯರು ಯಾವ ಹಾಸ್ಪಿಟ್ಲಿಗಿನ್ನ ಕಮ್ಮಿ ಏನಿಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಿಶೇಷವಾದಂಥ ಒಳ್ಳೆ ವಾತಾವರಣನ, ಬೆಳಕನ್ನು ಹಾಸ್ಪಿಟ್ಲಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೀವು ಯೋಚನೆಯನ್ನು ಮಾಡಿ, ಎಲ್ಲಿ ಖರ್ಚು ಕಮ್ಮಿ ಆಗುತ್ತೋ ಹೊರೆ ಆಟೋಮೆಟಿಕ್ ಆಗಿ ಪೇಷಂಟ್ಗಳ ಮೇಲೆ ಹೊರೆ ಕಮ್ಮಿ ಆಗೋದು, ಅದು ಭಾಳ ಭಾಳ ಒಳ್ಳೆಯ ಕೆಲಸ. ಜೊತೆಲಂತೂ ಡಾಕ್ಟ್ರು ಅವರ ಶ್ರಮ ಏನು, ಅವರ ಬೆಳೆದಂಥ ವಾತಾವರಣದಲ್ಲಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕು ಅಂತ ಭಾಳ ಗಟ್ಟಿಯಾಗಿ ಹಾಸ್ಪಿಟ್ಲನ್ನು ಮಾಡಿದ್ದಾರೆ. ಡಾಕ್ಟ್ರ್ ಜೊತೆ ನಿರಂತರವಾಗಿ ಹೊರಗಡೆ ಸಪೋರ್ಟಲ್ಲಿ ನಾವು ಯಾವಾಗಲೂ ಇರ್ತೀವಿ. ಇವತ್ತೊಂದು ದಿನ ಸಣ್ಣ ಸಣ್ಣ ರಸ್ತೆಯಲ್ಲಿ ಮಾಡಿ ನಮಗೂ ತೊಂದರೆ ಕೊಡ್ತಾರೆ. ನಮ್ಮ ಡಾಕ್ಟ್ರು ಸ್ವಲ್ಪ ಅಗಲವಾಗಿರೋಂಥ ರಸ್ತೆ ಮಾಡಿದ್ದಾರೆ, ಹಾಸ್ಪಿಟ್ಲು ಚೆನ್ನಾಗಿದೆ. ಜೊತೆಯಲ್ಲಿ ಇವತ್ತೊಂದು ದಿನ ನಾವು ಉತ್ತರಹಳ್ಳಿಯಿಂದ ಹಿಡ್ದು ನನ್ನ ಬಾರ್ಡರ್ ನೈಸ್ ರೋಡ್ವರೆಗೂ ನಮ್ಮ MP ಸಾಹೇಬ್ರ ಗಮನಕ್ಕೆ ತರ್ತೀನಿ. ಒಂದು ನಯಾ ಪೈಸೆ TDR ಕೊಡಿದ್ರೆ ಹೆಚ್ಚು ಕಮ್ಮಿ 65 ಅಡಿ 70 ಅಡಿ ರೋಡ್ ಅಗಲೀಕರಣವನ್ನು ಭಾಳ ಚೆನ್ನಾಗಿ ಮಾಡಿದ್ದೀನಿ. ನಾನೆಲ್ಲ ಆ ರೋಡ್ ಅಗಲೀಕರಣಕ್ಕೆ ಹೋದವ್ರಿಗೆಲ್ಲ ಕರೆದೆ, ಬಾಯಿಲ್ಲಪ್ಪ ಏನ ಅಣ್ಣ, ನನ್ನ 1000 ಅಡಿ ಹೋಗುತ್ತೆ, ಬಾಯಿಲ್ಲ, ನಿನ್ನ ಬಿಲ್ಡಿಂಗ್ 2 ಫ್ಲೋರ್ ಇರೋದು, ಇನ್ನು 2 ಫ್ಲೋರ್ ಎಕ್ಸ್ಟ್ರಾ ಕಟ್ಕೊಂಡು ನಾನು ಕೋಪ್ರೇಟ್ ಮಾಡ್ತೀನಿ, ಯಾಕೆಂದರೆ ಅವನಿಗೂ ಬೆನಿಫಿಟ್ ಕೊಡಬೇಕಂತೇಳಿ ಅವರನ್ನ ವಿಶ್ವಾಸ ತಗೊಂಡು ರಸ್ತೆಯನ್ನು ಅಗಲ ಮಾಡಿ ಡಿವೈಡ್ರನ್ನ ಹಾಕಿ, ಜೊತೆಯಲ್ಲಿ ಪೂರ್ಣ ಪ್ರಜ್ಞಾ ಲೇಔಟಲ್ಲಿ ಒಳ್ಳೊಳ್ಳೆ ಪಾರ್ಕ್ಗಳನ್ನು, ಏನೆಲ್ಲ ದಿನನಿತ್ಯ ಆಗುವಗಳ ಜೊತೆಲಿ ಕೆರೆಯಿಂದ ಒಂದೇ ಒಂದು ಉತ್ತರಹಳ್ಳಿ ಸರ್ಕಲಿಂದ ಪದ್ಮನಾಭದವರೆಗೂ ಅಗಲೀಕರಣ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಿದ್ದೀನಿ. ಕಾರಣ ಅಲ್ಲಿ ಬಿಲ್ಡಿಂಗ್ಗಳು ಬಂದ್ಬಿಟ್ಟಿದೆ. ಪಾಪ ಅವರು TDRಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆ TDR ಕೊಟ್ಟ ತಕ್ಷಣ ಮೊದಲು ನನ್ನ ಬಿಲ್ಡಿಂಗ್ಗಳು ಎಲ್ಲೆಲ್ಲಿದೆ ಅಲ್ಲಿ ಹೊಡೆದು ಅಗಲ ಮಾಡಿ ಬಾಕಿಯವರಿಗೆ ಅಗಲೀಕರಣಕ್ಕೆ ನಾನು ಸಹಕಾರವನ್ನು ಮಾಡೋಂಥ ಕೆಲಸ ಮಾಡ್ತೀನಿ. ನೀವು ನೋಡಿದ್ದೀವಿ ರಜತಾದ್ರಿ ಬಿಲ್ಡಿಂಗ್ ಹತ್ರ ನಾನು ಹೇಳಿದೆ ನಮ್ಮ ಹಳಿಯವರು ಕಟ್ಟೋವಾಗ, ನೋಡಪ್ಪ ಸ್ವಲ್ಪ ಹಿಂದಕ್ಕೆ ಕಟ್ಟು, ರಸ್ತೆ ಅಗಲ ಯಾವತ್ತಿದ್ರೂ ಆಗತ್ತೆ ಅಂತೇಳಿ ಅಲ್ಲಿ ಹೆಚ್ಚು ಕಮ್ಮಿ 80 ಅಡಿ ಅಗಲವನ್ನು ಬಿಡಿಸಿ ನಾನು ಕೆಲಸವನ್ನು ಮಾಡಿಸ್ತೆ. ಯಾರೇ ಬಿಲ್ಡಿಂಗ್ ಫೌಂಡೇಶನ್ ಹಾಕ್ತಿದ್ರೆ ಏನಪ್ಪ MLA ಫೌಂಡೇಶನ್ ಹತ್ರ ಬಂದ್ಬಿಟ್ಟಿದ್ದಾರೆ ಅಂತಾರೆ. ಆ ಓನರ್ ಕರೆದು ಹೆಗಲ ಮೇಲೆ ಕೈ ಹಾಕಿ, ಗುರು ನಿನ್ನ ಹಾಸ್ಪಿಟ್ಲ್ ಮುಂದೆಗಡೆ ಅಥವಾ ನಿನ್ನ ಬಿಲ್ಡಿಂಗ್ ಮುಂದೆ ನಿನ್ನ ಸ್ಕೂಟ್ರು ಕಾರ್ಗಳು ಬರೋ ಜನ ನಿಂತ್ಕೊಳ್ತಾರೆ, ನಿನಗೆ ಅಗಲ ಐತಿ, ಪಾರ್ಕಿಂಗ್ ಚೆನ್ನಾಗಿದ್ರೆ ಬಾಡಿಗೆ ಜಾಸ್ತಿ ಆಗತ್ತೆ ಅಂತೇಳಿ ಕಟ್ತಾ ಇರೋರನ್ನ ಒಂದು 10 ಅಡಿ ಹಿಂದಕ್ಕೆ ಕಟ್ಸೋ ಕೆಲಸನೂ ಜಾಸ್ತಿ ಮಾಡ್ತಾ ಇದೆ. ಕಟ್ಟಿದ ಮೇಲೆ
ನಾವು ಹೋಗಿ ಅವ್ರಿಗೆ ಏನು ಹೇಳಿದ್ರು ವ್ಯರ್ಥ. ಕಟ್ಟೋವಾಗ ಕನ್ವೀನಿಯನ್ಸ್ ಮಾಡಿದ್ರೆ 100ಕ್ಕೆ 100 ಎಲ್ಲ ಜನನೂ ಕನ್ವೀನಿಯನ್ಸ್ ಆಗ್ತದೆ. ಒಂದು ಕಡೆ ನಾವು ಬಿಲ್ಡಿಂಗನ್ನು ಕಷ್ಟ ಬಿದ್ದು ಹಿಂದಕ್ಕೆ ಕಟ್ಟಿಸ್ಬಿಟ್ರೆ ಅದನ್ನೆಲ್ಲರೂ ಫಾಲೋ ಮಾಡ್ತಾರೆ. ಅದರಿಂದ ಎಷ್ಟೆಷ್ಟಾಗುತ್ತೋ ಅಗಲೀಕರಣವನ್ನು ಮಾಡ್ತೀನಿ. ನನಗಿವತ್ತು ಎಲ್ಲಿಲ್ಲದಂಥ ಸಂತೋಷ ಉತ್ಸಾಹ ಅಂತಂದರೆ ನನ್ನ ಕ್ಷೇತ್ರನ ಅವ್ರ ಲೋಕಸಭೆಗೆ ಸೇರಿಸ್ಕೊಳ್ತೀನಿ ಅಂತ ಹೇಳ್ತಿರೋದು ನಮ್ಮ ಪುಣ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೆಲ್ಲೋ ಲೈನ್ ಮೆಟ್ರೋ ತರಲಿಕ್ಕೆ ನೀವು ಜನರಲ್ ಆಗಿ ನೋಡಿದ್ದೀರಿ. ನಾವು ಏನು ಹೋಗಿ ಒಂದು ಮಿನಿಸ್ಟ್ರನ್ನ ಅಥವಾ ಚೀಫ್ ಮಿನಿಸ್ಟ್ರನ್ನ ನಮ್ಮ ಕನಕಪುರದ ಮಿನಿಸ್ಟ್ರುಗಳನ್ನೆಲ್ಲ ಭೇಟಿ ಮಾಡಲಿಕ್ಕೆ ಎಷ್ಟು ಸಮಯ ಆಗುತ್ತೆ ಅಂತ. ಆದರೆ ಕೇವಲ ಸ್ಟ್ರೈಕ್ ಮಾಡಿ 15-20 ದಿನದಲ್ಲೇ ಪ್ರಧಾನಮಂತ್ರಿಗಳನ್ನು ಉದ್ಘಾಟನೆಗೆ ಕರ್ಕೊಂಡ್ಬರ್ತಿದ್ದಾರೆ ಅಂದರೆ ಪ್ರಧಾನಮಂತ್ರಿಗಳ ಹತ್ರ ಎಷ್ಟು ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ, ಎಷ್ಟು ಆತ್ಮೀಯತೆ ಇದೆ, ಎಷ್ಟು ಗೌರವ ಇದೆ ಅಂತೇಳಿ ನಾವೆಲ್ಲ ಯೋಚನೆಯನ್ನು ಮಾಡೋಕ್ಕಾಗ್ತದೆ. ನಮಗೆ ಮಂಜುನಾಥ್ ಸಾಹೇಬ್ರು ಹೇಳ್ತಿರು, ನಂದು ಒಂದು ರೋಡ್ ಇದೆಯಪ್ಪ, ರೋಡ್ಗೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಿದ್ದೀನಿ, ಅಪಾಯಿಂಟ್ಮೆಂಟ್ ಸಿಗ್ತಿಲ್ಲ, ತೇಜಸ್ವಿ ಸೂರ್ಯ ಅವ್ರನ್ನೇ ಕರ್ಕೊಂಡೋಗಿ ನಾನು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿ ಹೇಳ್ತಾ ಇದ್ದಾರೆ. ಭಾಳಷ್ಟು ಕ್ಷೇತ್ರದ ಅಭಿವೃದ್ಧಿ ಜೊತೆ ದೇಶದಲ್ಲಿ ಎಲ್ಲ ಚುನಾವಣೆಯಲ್ಲಿ ಭಾಳ ಅತ್ಯುತ್ತಮವಾಗಿ ಸೇವೆಯನ್ನು ಮಾಡ್ತಿದ್ದಾರೆ. ಅದರಿಂದ ನನ್ನ ಕ್ಷೇತ್ರ ಸೇರಿಸ್ಕೊಳ್ಳೋದು ಎಷ್ಟು ಸಂತೋಷ ಇದೆ ಅಂದರೆ ಪ್ರತಿ ಎಲೆಕ್ಷನಲ್ಲಿ ಪರ್ಮನೆಂಟಾಗಿ ಅವ್ರು 1 ಲಕ್ಷ ಲೀಡ್ ಕೊಡುವಂಥ ಕೆಲಸ ನಾನು 101% ಮಾಡ್ತೀನಿ ಅಂತ ಹೇಳ್ತೀನಿ. ಯಾವಾಗಲೂ ನೋಡಿ, ಕಾರ್ಪೊರೇಷನ್ ಎಲೆಕ್ಷನ್ನು ಮತ್ತು MLA ಎಲೆಕ್ಷನ್ನು ಮತ್ತು MP ಎಲೆಕ್ಷನ್ ಬಂದಾಗ ಪ್ರಧಾನಮಂತ್ರಿಗಳ ಜೊತೆ ಅಭ್ಯರ್ಥಿನೂ ಭಾಳ ಅಚ್ಚುಕಟ್ಟಾಗಿ ಯೋಚನೆ ಮಾಡಿ ಮತವನ್ನು ಹಾಕ್ತಾರೆ. ಆ MP ಎಲೆಕ್ಷನ್ ಟೈಮಲ್ಲಿ 75-80% ಪೋಲಿಂಗ್ ಆಗ್ತದೆ. MLA ಎಲೆಕ್ಷನ್ ಟೈಮಲ್ಲಿ 50-60% ಆಗುತ್ತೆ. ಯಾಕೆಂದರೆ ನಾವು ರಾಜ್ಯದ ಮಟ್ಟದಲ್ಲಿ ವಿಶ್ವಾಸವನ್ನು ಬೆಳೆಸ್ತಾ ಇರ್ತೀವಿ. ಜೊತೆಯಲ್ಲಿ ರಾಜ್ಯದ ನಾಯಕರ ಬಗ್ಗೆನೂ ಭಾಳ ನಮಗೆ ಸಮಸ್ಯೆಗಳಿದೆ. ಆ ಸಮಸ್ಯೆ ಹೋರಾಡಿಸೋದಕ್ಕೆ ನಮ್ಮ ತೇಜಸ್ವಿ ಸಾಹೇಬರು ಡೆಲ್ಲಿಲಿ ಸ್ವಲ್ಪ ಕಷ್ಟ ಬಿದ್ದು ಕೆಲಸ ಮಾಡಿ ಕರ್ನಾಟಕ ರಾಜ್ಯದ ಗಟ್ಟಿ ಮಾಡಲಿಕ್ಕೆ ಅವರ ಸಹಕಾರವನ್ನು ನಾನು ಕೋರ್ತಾ ಇದ್ದೀನಿ. ಏಕೆಂದರೆ ಎಲ್ಲ ಸೀನಿಯರ್ ಅಂತ ಬಿಟ್ಬಿಟ್ಟಿದ್ದೀರಾ. ಆ ಸೀನಿಯರ್ಗಳದ್ದು ಸಮಸ್ಯೆ ಬಿಟ್ಟು ತಾವು ಯುವ ಮೋರ್ಚಾದವರು ಗಟ್ಟಿಯಾಗಿ ರಾಜ್ಯವನ್ನು ಗಟ್ಟಿಯಾಗಿ ಕಟ್ಕೊಡಿ ಅಂತ ಹೇಳ್ತಾ ಎಲ್ಲ ರೀತಿಯ ಸಹಕಾರವನ್ನು ನಿರಂತರವಾಗಿ ನಾನು ನಿಮ್ಮ ಜೊತೆ ಇರ್ತೀನಿ. ಏನೇ ಸಮಸ್ಯೆ ಬರಲಿ ಯಾವಾಗಲೂ ಅಷ್ಟೇ, ಒಂದು ಪೊಲೀಸ್ ಸ್ಟೇಷನ್ ಆದಾಗ ನಾನು ಭಾಳ ಖುಷಿಯಾಗಿ ಓಪನ್ ಮಾಡ್ತೀನಿ. ಕಾರಣ ಯಾಕೆ ಅಂತಂದರೆ ಅದು ಭಾಳಷ್ಟು ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ. ಒಂದು ಬ್ಯಾಂಕ್ ಓಪನ್ ಮಾಡಿದ್ರೆ ಸಣ್ಣ ಬ್ಯಾಂಕ್ ಇರಲಿ ದೊಡ್ಡ ಬ್ಯಾಂಕ್ ಇರಲಿ ನನ್ನ ಪ್ರೀತಿಯಿಂದ ಹೋಗ್ತೀನಿ. ಕಾರಣ ಏನಂತಂದರೆ ಒಂದು ನಿಮ್ಮ ಮನೇಲಿರೋ ಒಡವೆ ಇಡೋಕ್ಕೆ ಒಂದು ಒಳ್ಳೆ ಲಾಕರ್ ಸಿಗತ್ತೆ, ಮತ್ತೇನಲ್ಲಿ ನೀವು ಜೋಬೆಯಲ್ಲಿ ಹಣ ಇಟ್ಕೊಂಡು ಹೋಗ್ದಿರ ಬ್ಯಾಂಕಲ್ಲಿ ಇಡೋದಕ್ಕೆ ಸೇಫ್ಟಿ ಆಗುತ್ತೆ. ಇವತ್ತಿನ ದಿನ ಹಾಸ್ಪಿಟ್ಲ್ ಎಷ್ಟು ಮುಖ್ಯನೋ ಬ್ಯಾಂಕು ಮತ್ತು ಪೊಲೀಸ್ ಸ್ಟೇಷನ್ ಎಲ್ಲ ಮುಖ್ಯ. ನಮ್ಮ ಡಾಕ್ಟ್ರುಗಳು ನಿರಂತರವಾಗಿ ಸೇವೆಯನ್ನು ಮಾಡೋ ಭಾಗ್ಯ ಎಲ್ಲ ಕೊಡಲಿ ಅಂತ ಹೇಳ್ತಾ ಯಾವಾಗಲೂ ನಿಮ್ಮೊಂದಿಗೆ ಹೊರಗಡೆಯಿಂದ ನಾನು ಯಾವಾಗಲೂ ಸಪೋರ್ಟ್ ಇದ್ದೇ ಇರ್ತೀನಿ. ಒಳಗಡೆ ಬಂದರೆ ನನಗೇನು ಬರೋದಿಲ್ಲ, ನಾನು ಡಾಕ್ಟ್ರಲ್ಲ, ಹೊರಗಡೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ